Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of national level Ayurveda contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapith. Prize for the contest is sponsored by Vaidya Chetan Upadhyaya, founder and managing director of Pranavaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu. Punarvasu 2.0, International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. ಆಯುರ್ವೇದ ಕಾಲೇಜಿಂದ ರೀ ಇಲ್ಲಿ ಮಲ್ಲಾಪುರದಾಗ ಕ್ಯಾಂಪ್ ನಡ್ಸತ್ತಿದ್ರು ಒಂದ್ ವಾರ ರೀ. ಎಲ್ಲ ಫ್ರೀ ಮೆಡಿಸಿನ್ಸ್ ಫ್ರೀ ಚೆಕಪ್ ಸೋಮವಾರ ಇರ್ತೈತ್ರಿ. ಕಣ್ಣಿದ್ರಿ ಮತ್ರಿ ಶುಗರ್ದ್ರಿ ಫ್ರೀ ಟ್ರೀಟ್ಮೆಂಟ್ ನೋಡ್ತಾರೆ, ಉಚಿತ ರೀ. ಶುಗರ್ ಫ್ರೀ ಚೆಕಪ್ ಐತ್ರಿ. ನಿಮ್ ಮನ್ಯಾಗ ಯಾರ ಅಮ್ಮ ಅಜ್ಜ ಅದು ಶುಗರ್ ಇದ್ರೆ ಕರ್ಕೊಂಡ್ ಬರ್ರಿ. ಡಾಕ್ಟರ್ಸ್ ಎಲ್ಲ ಬಂದಿರ್ತಾರಿ. ನಾವ್ ಇಲ್ಲೇ ಒಂದ್ ವಾರ ಎಲ್ಲ ಪ್ರೋಗ್ರಾಮ್ ನಡೆಸ್ತೀವಿ. ಕಣ್ಣ ಕಿವಿ ಎಲ್ಲ ಚೆಕಪ್ ಚೆಕಪ್ ಎಲ್ಲ ಚಲೋ ಚಲೋ ಡಾಕ್ಟರ್ಸ್ ಬರ್ತಾರೆ. ಆಮೇಲೆ ಫ್ರೀ ಗುಳಿಗೆ ಕೊಡ್ತಾರೆ. ಏನೋ ಪ್ರಾಬ್ಲಮ್ ಬಂದು ತೋರಿಸ್ಕೊ. ಭಾಳ ಮಂದಿ ಡಾಕ್ಟರ್ಸ್ ಬಂದಿರ್ತಾರೆ. 3 ತಾರೀಕಿಗೆ ರೀ ಮಠದ ಮೂರನೇ ತಾರೀಕು ಸೋಮವಾರ ದಿನ ಕಾಳೇಶ್ವರ ಮಠದಾಗ ಫ್ರೀ ಹೆಲ್ತ್ ಹೋಗ್ಬೇಕು. ಮುಂಜಾನೆ 10 ಎಲ್ಲ ಚೆಕ್ ಮಾಡ್ತಾರೆ. ಬಿ ಪಿ, ಶುಗರ್, ಕಣ್ಣು ಮತ್ತೆಲ್ಲ ಏನು ಬೇಕಾದ್ರು ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಕ್ಯಾಂಪ್ ಇರ್ತೈತ್ರಿ. ಸೋಮವಾರ ದಿನ ಕಾಳೇಶ್ವರ ಮಠದಾಗ ಫ್ರೀ ಹೆಲ್ತ್ ಚೆಕಪ್ ಐತ್ರಿ. ಮುಂಜಾನೆ 10 ಗಂಟೆಯಿಂದ 2 ಗಂಟೆ ತನಕ ಎಲ್ಲ ಚೆಕ್ ಮಾಡ್ತಾರೆ. ಕಣ್ಣು
ಮತ್ತು ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ BP ಶುಗರ್ ಸ್ಕಿನ್ ಬಂದು ತೋರಿಸ್ಕೊಂಡು ಹೋಗ್ತೀವಿ. ಹೆಂಚಿ ಹಾಸ್ಪಿಟಲಿಂದ ಬಂದಿವ್ರಿ. ಇಲ್ಲಿ ಜಾಳೇಶ್ವರ ಮಠದೊಳಗೆ ಕ್ಯಾಂಪ್ ಐತಿ ಸೋಮವಾರ ಎಲ್ಲ ಹೇಳ್ರಿ ಚೆಕಪ್ ಮಾಡ್ತಾರೆ. ಸೋಮವಾರ ಹೆಲ್ತ್ ಕ್ಯಾಂಪ್ ಐತ್ರಿ ಜಾಳೇಶ್ವರ ಮಠದಲ್ಲಿ ಎಲ್ಲರೂ ಕಣ್ಣಿಂದ ಎಲ್ಲ ಡಾಕ್ಟರ್ಸ್ ಬರ್ತಾರೆ ಬಂದು ತೋರಿಸ್ಕೊಂಡು 3ನೇ ತಾರೀಕು ಇಲ್ಲೇ ಮತ್ತೆ ನಾವು ಇಂಟರ್ವ್ಯೂಗೆ ಬಂದಿರಿ. ಇಲ್ಲಿ ರೇವಣ ಸಿದ್ದೇಶ್ವರ ಮಠದಾಗ ಕ್ಯಾಂಪ್ ಐತಿ 3ನೇ ತಾರೀಕು. ಫ್ರೀ ಚೆಕಪ್ ಇರ್ತೈತಿ. ಬಂದು ಚೆಕಪ್ ಮಾಡ್ತೀವಿ. ಅವಾಗ ಚಲೋ ಚಲೋ ಡಾಕ್ಟರ್ಸ್ ಬರ್ತಾರ್ರಿ. ನಾವೆಲ್ಲ ಗುಳಿಗೆ ಎಲ್ಲ ಕೊಡ್ತೀವಿ. ಇಂಚಲಿಂದ ಚಲೋ ಡಾಕ್ಟರ್ಸ್ ಬರ್ತಾರ. ಫ್ರೀ ತಗೋರಿ. 30ನೇ ತಾರೀಕಿನಿಂದ ಸ್ಟಾರ್ಟ್ ಆಗೈತೆ. ಮಠದಾಗ ಐತ್ ನೋಡ್ರಿ ಇಲ್ಲಿ. ಅವತ್ ಕರ್ಕೊಂಬರ್ರಿ. ನಿಮ್ ಮನ್ಯಾಗ ಯಾರ್ಗ ಆರಾಮಿಲ್ಲ ಅಂದ್ರೂ ಕರ್ಕೊಂಬರ್ರಿ ಅವತ್ತ. ಆಯ್ತ್ರಿ ಬರ್ರಿ. ನಿಮ್ ಮನ್ಯಾಗ ಕೊಡ್ರಿ, ಇದನ್ನ ಮರಿಬೇಡ್ರಿ. ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಬರ್ರಿ. ನಾವು ಹಾಸ್ಪಿಟಲಿಂದ ಬಂದೇವ್ರಿ. ಫ್ರೀ ಹೆಲ್ತ್ ಕ್ಯಾಂಪ್ ಐತ್ರಿ ಇಲ್ಲಿ ಮಠದಾಗ ರೇವಣ ಸಿದ್ದೇಶ್ವರ ಮಠದಲ್ಲಿ. ಅಲ್ಲಿ 3ನೇ ತಾರೀಕು ಹೆಲ್ತ್ ಕ್ಯಾಂಪ್ ಫ್ರೀ ಐತ್ರಿ. ಫ್ರೀ ಚೆಕಪ್ ಐತಿ. ಎಲ್ಲರೂ ಕಾಲೇಜಿಂದ ಬಂದೇವಿ. ಈಗ ಬರೋ ಸೋಮವಾರ ಹೆಲ್ತ್ ಕ್ಯಾಂಪ್ ಐತ್ರಿ. ಎಲ್ಲ ಡಾಕ್ಟರ್ಸ್ ಇರ್ತಾರೆ. ನಿಮ್ದೆಲ್ಲ ಚೆಕಪ್ ಮಾಡ್ತಾರೆ. ನಿಮ್ಮ ಸಕ್ರಿ ಎಲ್ಲ ಮಾಡ್ತಾರೆ. ಎಲ್ಲರೂ ಮುಂದೆ ಬರ್ರಿ. ಇಲ್ಲೇ ಮಠದಾಗ ಐತ್ರಿ. ಸ್ವಾಮೀಜಿನ ಎಲ್ಲರಿಗೂ ಹೇಳ್ರಿ. ಸೋಮವಾರ ರೀ 3ನೇ ತಾರೀಕು ರೀ. ಬರೋ ಸೋಮವಾರ. Day 1, we started our inauguration program by welcoming Chidanand Swamiji, Pitadipati of Mallapur village, and our esteemed faculties. Om Asatoma Sadgamaya, Tamasoma Jyotirgamaya, Mrityorma Amrutangamaya, Om Shanti Shanti Shanti. This means moving the life from unreal to real, darkness to light, and from death to realization. Starting the program by taking the blessings of Lord Dhanvantari and enlightening the land. After the inaugural function, our beloved Vice Principal Dr. G.S. Hadimani sir gave a awareness talk in English medium school regarding Indriya Arogya. ಕೇಂದ್ರ ಆಯುರ್ವೇದ ಪರಿಷತ್ತಿನ ಒಂದು ಮಾರ್ಗದರ್ಶನದ ಮೇರೆಗೆ ಇಂದ್ರಿಯ ಸಪ್ತಾಹ ವಿಷಯವನ್ನು 5 ರಿಂದ 7 ದಿನಗಳವರೆಗೆ ಬೇರೆ ಬೇರೆ ತರಗತಿಗಳಿಗೆ ಹಾಗೂ ಜನಸಾಮಾನ್ಯರಿಗೆ ಇದರ ಅರಿವು ಜ್ಞಾನವನ್ನು ತಿಳಿಸುವುದು. ಹಾಗಾದ್ರೆ ಇಂದ್ರಿಯಗಳು ಎಷ್ಟು? ಹಾಗಾದ್ರೆ 6ನೇ ಇಂದ್ರಿಯ ಇದೆ, 6th ಸೆನ್ಸ್ ಅಂತ. 6th ಸೆನ್ಸ್ ಬಟ್ ಪಂಚಜ್ಞಾನಿ ಇದೆ. ಪಂಚಜ್ಞಾನಿ ಸುಪ್ರೀಂ ಆಗಿರೋದು
ಮನಸ್, ಮೈಂಡ್, ಬೇರೆ ಬೇರೆ ಸ್ಥಳಗಳಲ್ಲಿ ಒಂದೊಂದು ತರ ಹೇಳಲ್ಪಡ್ತದೆ. ಹಾಗಾದ್ರೆ ಇವುಗಳು ಅಷ್ಟೇ ಮುಖ್ಯನಾ? ಇವು ಅಷ್ಟೇ ಮುಖ್ಯ ಅಲ್ಲ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಅಷ್ಟೇ ಮುಖ್ಯ. ವರ್ಣಿಸುವ ತುತ್ತಂದ್ರೆ ಏನಾಗ್ತದೆ? ಅದನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಇಲ್ಲಿಂದ ಮತ್ತೆ ನೊಣ ಬಂದು ಕುಂದಿರ್ತದೆ. ಸೊ ದಿಸ್ ಇಸ್ ವಾಟ್ ಏನ್ ಹೇಳ್ತದೆ ಅಂದ್ರೆ healthy habits from an early age. We are truly honored. After the awareness session, there was a general health checkup conducted in both Kannada and English medium school of Mallapur village for 1st to 3rd standard students. After the general health checkup, we conducted the day 1 survey in the village. Day 2 began with an energetic rally, taking the message of Indriya Arogya from door to door and spreading awareness across the village, turning every step into a step towards healthier living. ಜೋರಾದ ಶಬ್ದ ಬೇಡ ಬೇಡ, ಜೋರಾದ ಶಬ್ದ ಬೇಡ. ಕಣ್ಣಿಗರಿಗೆ ಹಾನಿಕಾರಕ್ಕೆ, ಅತಿಯಾದ ಮೊಬೈಲ್ ಬಳಕೆ ಕಣ್ಣಿಗಳಿಗೆ ಹಾನಿಕಾರಕ್ಕೆ. ಆರೋಗ್ಯಕರ ಇಂದ್ರಿಯಗಳು ಆರೋಗ್ಯಕರ ಜೀವನ, ಆರೋಗ್ಯಕರ ಇಂದ್ರಿಯಗಳು ಆರೋಗ್ಯಕರ ಜೀವನ. ಶುದ್ಧವಾದ ಗಾಳಿ ನಮ್ಮೆಲ್ಲರ ಹಕ್ಕು, ನಮ್ಮೆಲ್ಲರ ಹೊಣೆಗಾರಿಕೆ. ಇಂದ್ರಿಯ ಆರೋಗ್ಯ ನಮ್ಮೆಲ್ಲರ ಹೊಣೆಗಾರಿಕೆ. ಶುದ್ಧವಾದ ಗಾಳಿ ನಮ್ಮೆಲ್ಲರ ಹಕ್ಕು. ಸ್ವಸ್ಥಸ್ಯ ಸ್ವಸ್ಥ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ. After the rally, we performed a short street play on Indriya Arogya, spreading awareness on how to protect and care our 5 sense organs. We also interacted with villagers and collected their feedback and reviews, making the session more engaging and meaningful. ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಆಯುರ್ವೇದ ಏನು ಹೇಳುತ್ತದೆ? ಆಯುರ್ವೇದದ ಮುಖ್ಯ ಉದ್ದೇಶವೆಂದರೆ ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ, ಅಂದರೆ ಆರೋಗ್ಯವಂತರ ಆರೋಗ್ಯವನ್ನು ಕಾಪಾಡುವುದು ಮತ್ತು ರೋಗಿಗಳ ರೋಗವನ್ನು ನಿವಾರಿಸುವುದು. ಇಂದ್ರಿಯಗಳನ್ನು ಆರೋಗ್ಯವಾಗಿಡಲು ಆಯುರ್ವೇದದಲ್ಲಿ ದಿನಚರ್ಯ, ಋತುಚರ್ಯ ಮತ್ತು ಸದ್ವೃತ್ತಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಮೊದಲನೆಯದಾಗಿ ದಿನಚರ್ಯ. ದಿನಚರ್ಯ ಎಂದರೆ ನಮ್ಮ ದಿನಚರ್ಯೆ. ಬೆಳಗ್ಗೆ ಬೇಗ ಏಳುವುದು, ಹಲ್ಲು ಮತ್ತು ನಾಲಿಗೆಯನ್ನು ಸ್ವಚ್ಛಗೊಳಿಸುವುದು, ಮುಖ ಕಣ್ಣುಗಳನ್ನು ಶುದ್ಧ ನೀರಿನಿಂದ ತೊಳೆಯುವುದು, ಪ್ರತಿದಿನ ವ್ಯಾಯಾಮ, ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡುವುದು, ಸಮಯಕ್ಕೆ ಊಟ ಮಾಡಿ ಸಮಯಕ್ಕೆ ನಿದ್ರೆಯನ್ನು ಮಾಡುವುದು. ಋತುಚರ್ಯ ಋತುವಿಗೆ ತಕ್ಕ ಜೀವನ ಶೈಲಿ. ಬೇಸಿಗೆಯಲ್ಲಿ ಸಾಕಷ್ಟು ನೀರನ್ನು ಕುಡಿಯುವುದು, ಮಳೆಗಾಲದಲ್ಲಿ ಸ್ವಚ್ಛ ಮತ್ತು ಬಿಸಿ ಆಹಾರ ಸೇವಿಸಿ, ಚಳಿಗಾಲದಲ್ಲಿ ಪೌಷ್ಟಿಕ ಆಹಾರ ಸೇವಿಸಿ ಮತ್ತು ದೇಹವನ್ನು ಬೆಚ್ಚವಾಗಿಡುವುದು. ಸದ್ವೃತ್ತ ಎಂದರೆ ನಮ್ಮ ಉತ್ತಮವಾದ ನಡವಳಿಕೆ. ಸತ್ಯವನ್ನು ಮಾತನಾಡುವುದು, ಗುರು ಹಿರಿಯರನ್ನು ಗೌರವಿಸುವುದು, ಕೋಪ ಮತ್ತು ಒತ್ತಡವನ್ನು ಕಡಿಮೆ ಮಾಡುವುದು, ದೇಹ ಮತ್ತು ಮನಸ್ಸಿನ ಸ್ವಚ್ಛತೆಯನ್ನು ಕಾಪಾಡುವುದು.
ಈಗ ಇಂದ್ರಿಯಗಳ ಆರೈಕೆ ಹೇಗೆ ಮಾಡುವುದು? ಮೊದಲನೆಯದಾಗಿ ಕಣ್ಣು. ಮೊಬೈಲ್ ಮತ್ತು ಟಿವಿ ಹೆಚ್ಚು ಸಮಯ ನೋಡಬಾರದು. ಓದುವಾಗ ಸಾಕಷ್ಟು ಬೆಳಕು ಇರಲಿ. ಕಣ್ಣಿಗೆ ಧೂಳು ಹೋದರೆ ಉಜ್ಜಬೇಡಿ. ಕಿವಿ. ತುಂಬಾ ಜೋರಾಗಿ ಹಾಡನ್ನು ಕೇಳುವುದು ಅಥವಾ ಶಬ್ದವನ್ನು ಕೇಳುವುದು ಮಾಡಬಾರದು. ಕಿವಿಯಲ್ಲಿ ಕಡ್ಡಿ ಅಥವಾ ಚೂಪಾದ ವಸ್ತುಗಳನ್ನು ಹಾಕಬೇಡಿ. ಕಿವಿಯಲ್ಲಿ ನೋವು ಅಥವಾ ಸ್ರಾವವಾದರೆ ತುರ್ತಾಗಿ ವೈದ್ಯರನ್ನು ಸಂಪರ್ಕಿಸಿ. ಮೂಗು. ಶುದ್ಧ ಗಾಳಿಯನ್ನು ಉಸಿರಾಡಿ. ಧೂಳು ಮತ್ತು ಹೊಗೆಯಿಂದ ಸಾಧ್ಯವಾದಷ್ಟು ದೂರವಿರಿ. ಸೀನುವಾಗ ಮತ್ತು ಕೆಮ್ಮುವಾಗ ಬಾಯಿ ಮೂಗನ್ನು ಮುಚ್ಚಿ. ನಾಲಿಗೆ. ಮನೆಯಲ್ಲಿ ಮಾಡಿದ ಪೌಷ್ಟಿಕ ಆಹಾರ ಸೇವಿಸಿ. ಹೆಚ್ಚು ಸಿಹಿ, ಎಣ್ಣೆ ಮತ್ತು ಜಂಕ್ ಫುಡ್ ಕಡಿಮೆ ಮಾಡಿ. ಸಾಕಷ್ಟು ನೀರು ಕುಡಿಯಿರಿ. ಚರ್ಮ. ಪ್ರತಿದಿನ ಸ್ನಾನ ಮಾಡುವುದು, ಸ್ವಚ್ಛವಾದ ಬಟ್ಟೆಯನ್ನು ಧರಿಸುವುದು, ಬಿಸಿಲಿನಲ್ಲಿ ಕೆಲಸ ಮಾಡುವಾಗ ತಲೆ ಮತ್ತು ಚರ್ಮವನ್ನು ರಕ್ಷಿಸುವುದು. ಮೊಬೈಲ್ ಬಳಕೆ ಎಲ್ಲರೂ ಮಿತವಾಗಿ ಮಾಡಬೇಕು. ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆ ನಿದ್ರೆ ಮಾಡಬೇಕು. ತಂಬಾಕು, ಮದ್ಯ ಅಥವಾ ಇತರ ದುಷ್ಟಚಟಗಳಿಂದ ದೂರವಿರಬೇಕು. ಈಗ ನಾವು ಒಂದು ಕಿರುನಾಟಕವನ್ನು ಮಾಡಲಿದ್ದೇವೆ. ಋತುವಿನ ವೇಳೆ 5 ವಿದ್ಯಾರ್ಥಿಗಳು ಕೂಡಿದ ವೇಳೆಗೆ. ಇದು ರೀಲ್ಸ್ ಚಲೋ ಅದಲ್ಲ, ಇನ್ನೊಂದು ರೀಲ್ಸ್ ನೋಡ್ತೀನಿ. ಬರೀ ಕುರ್ಕುರಿನ ತಿಂತಿಲ್ಲ, ಕುರ್ಕುರಿ ತಿನ್ನೋದು ಬಿಡ. ಈ ಸಾಂಗ್ ಕೇಳಿ ಫಸ್ಟ್ ಈಗ 5 ಇಂದ್ರಿಯಗಳ ತುರ್ತು ಚರ್ಚೆ ಕೊಡುಗಳು. ನೋಡು ಇನ್ನ ಫೋನ್ ನೋಡು. ನೀನ್ಯಾರು? ನಾನು ನೋಡೇ ಇಲ್ಲ ಒಂದು ಬಾರಿ. ನೀನು ಹೊಸ ಅಡ್ಮಿಷನ್ ಇದೆ. ಇಲ್ಲ, ನಾನು ಇನ್ನ ಕಣ್ಣು. ನೀ ಮೊಬೈಲ್ ನೋಡ್ತಿರೋದು ನನ್ನ ಕಣ್ಣಿಗೆ ಎಫೆಕ್ಟ್ ಆಗಕತ್ತೈತಿ. ನೀ ಮುಂಜಾನೆಯಿಂದ ಸಂಜೆ ತನಕ ಎಷ್ಟು ಫೋನ್ ನೋಡ್ತಿದ್ದಿ? ಮೇ ಬಿ 2 ತಾಸು ನೋಡ್ತೀನಿ ದಿನಕ್ಕೆ. ಬೆಳಗ್ಗೆಯಿಂದ ನೋಡಕತ್ತಿ, ಸ್ವಲ್ಪ ಸ್ಕ್ರೀನ್ ಟೈಮನ್ನು ಚೆಕ್ ಮಾಡು. ಅಮ್ಮ 9 ತಾಸು ಐತೆ. ಅದಕ್ಕೆ ನಾ ಏನು ಮಾಡ್ಬೇಕು ಈಗ? ವಾಲ್ಯೂಮ್ 70%ಗಿಂತ ಕಡಿಮೆ ಇಡಬೇಕು. 50 ಅಥವಾ 50%ಗಿಂತ ಕಡಿಮೆ ವಾಲ್ಯೂಮ್ ಇಟ್ಕೊಂಡು ಕೇಳಬೇಕು. ಆಮೇಲೆ ದಿನಕ್ಕೆ 2 ತಾಸ್ಗಿಂತ ಕಡಿಮೆ ಇಯರ್ಫೋನ್ ಯೂಸ್ ಮಾಡಬೇಕು. ಆಯ್ತಾಯ್ತು, ಇನ್ನು ಅಲ್ಲಿಂದ ನೋಡ್ಕೋತೇನೆ ನಾನು. ಏರ್ಪೋರ್ಟ್ಸ್ ಹಾಕೊಂಡು ಕೇಳ್ಬೇಕಂತಿರ್ತಾರ ನೋಡಿ ಹೆಂಗಾತು. ಆಯ್ತು, ಇನ್ನು ಅಲ್ಲಿಂದ ಏರ್ಪೋರ್ಟ್ಸ್ ಯೂಸ್ ಮಾಡೋದ ಬಂದ್ ಮಾಡ್ತೇನೆ. ಈಗೇನು ಹೇಳತ್ತೀನಿ ನಿನ್ ಕೇಳಿ ಫಸ್ಟ್. ನೀ ಯಾರ? ನಿನ್ ಮೂಗ್ ನಾನು ಮೂಗಿದ್ರ ಇಲ್ಲಾಕ್ ಬಂದಿ? ನಿಂಗೆ ಗೊತ್ತ ನೀ ನಂಗೆ ಎಷ್ಟು ತ್ರಾಸ ಕೊಡಾಕತ್ತಿ ಅಂತ. ಏನ ನನ್ನ ಮೂಗ್ ಚಲೋನ ಐತಿ, ನೀ ಅದಕ್ಕೆ ಬಂದಿ ಇಲ್ಲೇ ಏನಿಂದ? ನಿನ್ ಮೂಗ್ ಈಗ ಚಲೋ ಐತೆ, ಆದ್ರೆ ಮುಂಜಾನೆ ಯಾವಾಗಾರ ಕಿಟಕಿ ತೆಗೆದು ಚಲೋ ಗಾಳಿ ತಗೊಂಡು ವ್ಯಾಯಾಮ ಮಾಡಿ ಬರೇ ಮುಂಜಾನೆ ಎದ್ದು ಫೋನ್ ನೋಡಿದ್ನಿ, ಅದ ರೂಮ್ ಫ್ರೆಶ್ನರ್ದಾಗ ಕುಂತ್ನಿ ಅಂತ ಇರ್ತೀವಿ. 24 ತಾಸು ರೂಮ್ದಾಗ ಇರ್ತೀವಿ. ಹಂಗೆ ಕುಂತ್ರು ನನ್ನ ಮೂಗಿಗೆ ಏನೂ ಆಗಿಲ್ಲ, ನಂಗೆಲ್ಲ ಗೊತ್ತಾಕೈತೆ ವಾಸನೆ ಕರೆಕ್ಟಾಗಿ. ಈಗ ಗೊತ್ತಾಕೈತೆ, ಅದ್ರಾಗ ಗೊತ್ತಾ ಮುಂದೆ ಜೀವನದಾಗ ನಿಂಗೆ ಉಸಿರಾಡ್ಸೋದು ತ್ರಾಸ ಆಕೈತಿ, ನಿನಗೆ ಸ್ಮೆಲ್ ಬರಂಗಿಲ್ಲ. ಅದು ಅವಾಗ ನನಗೆ ಎಷ್ಟು ಕಷ್ಟ ಕೊಡ್ತೀವಿ ಗೊತ್ತಾ ನೀನು. ಈಗಿಂತ್ರನ ನೀನು ರೂಮ್ ಬಿಟ್ಟು ಹೊರಗೆ ಹೋಗಿ ಕಿಟಕಿ ತೆಗೆದು ಮುಂಜಾನೆ ಅದು ವ್ಯಾಯಾಮ ಮಾಡಿ ಪ್ರಾಣಾಯಾಮ ಮಾಡಿ ಅದು ಮಾಡಿದ್ರೆ ನಿನ್ನ ಮೂಗು ಚಲೋ ಉಳಿತೈತಿ, ಉಸಿರಾಟಕ್ಕೂ ತೊಂದರೆ ಆಗೋದಿಲ್ಲ. ಆಯ್ತಾಯ್ತು ತಗೋವ, ಮಾಡ್ತೇನೆಲ್ಲ. ಇನ್ನ ಹೇಳ್ತೀನಲ್ಲ ದಿನ ಬಾ ನನ್ನ ಜೊತೆ ಅಂತ ಹೇಳಿ. ಆಯ್ತು. ಅವಾಗಿಂದ ಯಾರ್ಯಾರು ಬರತ್ತೀರಿ? ನೀ ಯಾರೀಗ? ನಾನಿಂದ ನಾಲಿಗೆ. ಇದ್ರ ನಿಂದು ಸಮಸ್ಯೆ ಕೇಳಿಲ್ಲ. ನಂದೇನೈತಿ ಸಮಸ್ಯೆ? ಇವತ್ತು ಬೆಳಗ್ಗೆ ಏನು ತಿಂದಿ? ಬರ್ಗರ್. ಮತ್ತು ಮಧ್ಯಾಹ್ನ ಊಟ ಏನು ಮಾಡ್ತೀನಿ? ಚಿಪ್ಸ್. ರಾತ್ರಿ ಊಟ? ಪಿಜ್ಜಾ. ಮತ್ತು ತರಕಾರಿ ಏನು? ಅವ ಬರತ್ತವ. ಹಣ್ಣು ಸಿಗುವಲ್ಲು ಈಗವ. ಇದೆಲ್ಲ ತಿನ್ಕೊಂಡ್ರೆ ನಿಂದ ಹೆಲ್ತ್ ಚಲೋ ಇರುತ್ತೆ. ಇವೆಲ್ಲ ಟೇಸ್ಟ್ ಇರ್ತಾವ, ನಿಂಗೆ ಗೊತ್ತಿಲ್ಲ? ಇದೆಲ್ಲ ಬಿಟ್ಟು ಮನೆಯಲ್ಲಿದ ಆಹಾರ ತಿನ್ನು. ಇಲ್ಲವಾ, ನಾ ಇದನ್ನ ತಿಂತೀನಿ. ಇದು ಸ್ವಲ್ಪ ಹೊತ್ತು ಸುಖ ಕೊಡುತ್ತೆ, ಖರೆ ಜೀವನ ಪೂರ್ತಿ ಎಲ್ಲ ನಿಂದು ಹಾಳು ಮಾಡುತ್ತೆ. ಸರಿ, ಇನ್ನು ಮುಂದಿಂದ ಪೌಷ್ಟಿಕವಾದ ಆಹಾರವನ್ನು ಸೇವಿಸ್ತೀನಿ. ಅದಕ್ಕೆ ನಾ ಹೇಳ್ತೇನೆ ನಿಂಗೆ, ನಾ ಟಿಫಿನ್ ತೊಗೊಂಬರ್ತೀನಿ, ಅದನ್ನ ತಿನ್ನು. ಕುರ್ಕುರಿ ಎಷ್ಟು ತಿಂತಿದ್ದೀನಿ ನಾ.
ಈಗ ನೀನು ಯಾರು? ನಾನು ನಿಮ್ಮ ಸರ್ ಮದೇನಿ. ಇಲ್ಲ ನನ್ನ ಚರ್ಮ ಚಲೋನ ಇಲ್ಲ, ಏನು ಹೆಲ್ದಿನ ಐತಿ. ಏನು ಚಲೋ ಐತಿ? ರಾತ್ರಿ 2 ಗಂಟೆ ಆದರೂ ಮಲ್ಕೋದಿಲ್ಲ, ಬಿಸಿಲಾಗ ಹಂಗೆ ಛತ್ರಿ ಇಲ್ಲ ಅಡ್ಡಾಡ್ತಿ, ನೀರು ಸರಿಯಾಗಿ ಕುಡಿಯೋದಿಲ್ಲ. ನಿನ್ನ ಚರ್ಮ ಮೇಲೆ ಚಲೋ ಐತಿ. ಆಮೇಲೆ ನೀನು ನಿಮ್ಮ ಮುಖದ ಮೇಲೆ ಮದುವೆ ಆದ್ಮೇಲೆ ಹೋಗಿ ಗೂಗಲ್ ಕೇಳ್ತಿಲ್ಲೋ? ಹಾಂ ಅದು ಸರಿ. ಅದಕ್ಕೆ ಗೂಗಲ್ ಏನು ಕೇಳ್ತಿ ನನ್ನ ಕೇಳಿಲಿ. ರಾತ್ರಿ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡ್ಬೇಕು, 7 8 ತಾಸ. ಸರಿಯಾಗಿ ನೀರು ಕುಡಿ, ನಿನ್ನ ಚರ್ಮನ ರಕ್ಷಿಸು, ಅಂದ್ರೆ ನೀನು ಹೆಲ್ದಿ ಆಗಿರ್ತಿ. ಹಾಂ ಸರಿ ಆಯ್ತು. ವಿದ್ಯಾರ್ಥಿಗಳೆಲ್ಲ ಚರ್ಚಿಸಿ ನಮ್ಮ ಜೀವನವನ್ನು ಆನಂದಿಸುತ್ತೇವೆ ಎಂದುಕೊಂಡಿದ್ದೇವೆ. ನಾವೆಲ್ಲರೂ ನಮ್ಮ ಜೀವನವನ್ನು ಆನಂದಿಸ್ತೀವಿ, ಮಜಾ ಮಾಡತ್ತೀವಿ ಅನ್ಕೊಂಡಿದ್ದು. ಆದ್ರೆ ನಂಗೆ ಗೊತ್ತಿರಲಿಲ್ಲ ಇವರೆಲ್ಲ ಇಂದ್ರಿಯಗಳಿನ ಇಟ್ಟು ಹರ್ಟ್ ಮಾಡತ್ತೇನೆ ಅಂತ ಹೇಳಿ. ಸಾರಿ. ಆದ್ರೆ ನಾ ಈಗ ಹೆಂಗೆ ಬದಲಾಗ್ಬೋದು? ಚಿಂತಿಸಬೇಡ. ಆಯುರ್ವೇದ ಹೇಳುತ್ತದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಅಂದರೆ ಆರೋಗ್ಯವಂತರ ಆರೋಗ್ಯವನ್ನು ಕಾಪಾಡುವುದು ಮತ್ತು ರೋಗಿಗಳ ರೋಗವನ್ನು ನಿವಾರಿಸುವುದು. ದಿನನಿತ್ಯದ ಸಲಹೆಗಳು: ಬೆಳಗ್ಗೆ ಬೇಗ ಏಳುವುದು, ಹಲ್ಲನ್ನು ಉಜ್ಜುವುದು, ಸ್ನಾನ ಮಾಡುವುದು, ಸರಿಯಾದ ಸಮಯಕ್ಕೆ ಊಟ ಮಾಡುವುದು, ಸಾತ್ವಿಕ ಮತ್ತು ತಾಜಾಹಾರವನ್ನು ಸೇವಿಸುವುದು, ಅಭ್ಯಂಗ ಮಾಡುವುದು, ವ್ಯಾಯಾಮ, ಯೋಗ, ಪ್ರಾಣಾಯಾಮ ಮುಂತಾದ ಕಾರ್ಯಗಳನ್ನು ಮಾಡುವುದು ಮತ್ತು ಪ್ರಕೃತಿಯೊಂದಿಗೆ ನಿನ್ನ ಸಮಯವನ್ನು ಕಡಿ. ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡು. ಈಗ ನಾ ಎಲ್ಲರಿಗೂ ಒಂದು ಸ್ವಲ್ಪ ಕ್ವಶನ್ ಕೇಳ್ತೀನಿ. ಇಫ್ ನೀವು ಮಾಡ್ತಿದ್ರಿ ಅಂದ್ರೆ ಎಲ್ಲರೂ ಕೈ ಎತ್ರಿ. ಎಲ್ಲರೂ ನೀವು ಎಲ್ಲರೂ ಮಾಡ್ತಿದ್ರಿ ಅಂದ್ರೆ ನೀವು ಕೈ ಎತ್ತಿ. ಹಂಗೆ ಸ್ವಲ್ಪ ಕೈ ಎತ್ರಿ. ದಿನಕ್ಕೆ 5 ಗಂಟೆಗಿಂತ ಕಮ್ಮಿ ನಿದ್ದೆ ಯಾರು ಮಾಡ್ತೀರಿ? 5 ಗಂಟೆಗಿಂತ ಕಮ್ಮಿ ಕೈ ಎತ್ರಿ. ನಮಗೆ ಮುಂಜಾನೆ ನಾಷ್ಟ ಯಾರೆಲ್ಲ ಸ್ಕಿಪ್ ಮಾಡಿ ಬರ್ತೀರಿ? ಯಾರು ಬಿಡ್ತೀರಿ? ಮುಂಜಾನೆ ನಾಷ್ಟ ಮಾಡಲ್ಲ, ಯಾರು ಬರ್ತೀರಿ? ರಾತ್ರಿ ಲೇಟ್ ನೈಟ್ ತನಕ ಎಚ್ಚರ ಯಾರು ಇರ್ತೀರಿ? ರೀಲ್ಸ್, ಫೋನ್ ಇದನ್ನೆಲ್ಲ ನೋಡ್ಕೊಂತ ರಾತ್ರಿ ಲೇಟಾಗಿ ಯಾರು ಮಲ್ಕೊಂತೀರಿ? ದಿನಕ್ಕೆ 2 ಲೀಟರ್ಗಿಂತ ಕಮ್ಮಿ ನೀರು ಯಾರ್ಯಾರು ಕುಡಿತೀರಿ? 2 ಲೀಟರ್ಗಿಂತ ಕಮ್ಮಿ. 2 ಲೀಟರ್ಗಿಂತ ಕಮ್ಮಿ ನೀರು ಯಾರು ಕುಡಿತೀರಿ? ಎಲ್ಲರೂ 2 ಲೀಟರ್ ಕುಡಿತೀರಿ. ಇನ್ನೊಂದು ಸ್ವಲ್ಪ ಶೈಲಿಯನ್ನು ಬದಲಾಯಿಸೋಣ. ಆರೋಗ್ಯಕರ ಜೀವನ ಶೈಲಿಯ ಕಡೆಗೆ ಹೆಜ್ಜೆ ಇಡೋಣ. ದಿನಕ್ಕೆ ಇಲ್ಲ ಅಂತಂದ್ರು 6 ರಿಂದ 7 ತಾಸು ಎಲ್ಲರೂ ನಿದ್ದೆ ಮಾಡಬೇಕು. 2 ಲೀಟರ್ ಅಂತೂ ನೀರು ಕುಡಿಯಬೇಕಾ. ಅದಕ್ಕಿಂತ ಜಾಸ್ತಿ ಕುಡಿದ್ರೆ ಚಲೋ, ಬಟ್ ಕಮ್ಮಿ ಕುಡಿಬಾರ್ದು. ಲೇಟ್ ನೈಟ್ ತನಕ ಯಾರೂ ಎಚ್ಚರ ಇರಬಾರ್ದು. ಆಮೇಲೆ ಇಲ್ಲ ಅಂತಂದ್ರು 7 ತಾಸಾದ್ರೂ ನಿದ್ದೆ ಮಾಡ್ಬೇಕು ಎಲ್ಲರೂ. ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ನೀವೆಲ್ಲರೂ ಕುರ್ಕುರೆ ಇಂಥದೆಲ್ಲ ಜಂಕ್ ಫುಡ್ಸ್ ಅದನ್ನೆಲ್ಲ ತಿನ್ನಬಾರ್ದು. ಎಲ್ಲರೂ ಅಜ್ಜಿಗಳು ಎಲ್ಲರೂ ನೀವೆಲ್ಲರೂ ಮುಂಜಾನೆ ಎದ್ದು ವಾಕಿಂಗ್ ಹೋಗೋದು, ನೀವೆಲ್ಲರೂ ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದು, ಇದನ್ನೆಲ್ಲ ಮಾಡಿರಿ ಅಂತಂದ್ರೆ ನಮ್ಮೆಲ್ಲರೂ ಆರೋಗ್ಯನೂ ಚಲೋ ಇರ್ತೈತಿ. ನಾವು ಡಾಕ್ಟರ್ ಕಡೆ ಹೋಗೋ ಅವಶ್ಯಕತೆನೂ ಬೀಳೋದಿಲ್ಲ. ಆದ್ದರಿಂದ ಇವತ್ತಿನ ನಾವೆಲ್ಲರೂ ಉತ್ತಮವಾದ ಜೀವನ ಶೈಲಿಯ ಕಡೆಗೆ ಹೆಜ್ಜೆ ಇಡೋಣ ಎಂದು ಹೇಳುತ್ತಾ ನಾವೆಲ್ಲರೂ ನಮ್ಮ ಕಿರು ನಾಟಕವನ್ನು ಮುಗಿಸುತ್ತೇವೆ. ಧನ್ಯವಾದಗಳು. ತಮ್ಮ ಉತ್ತಮವಾದ ಸಮಯವನ್ನು ತೆಗೆದು ನಮ್ಮ ಕಿರುನಾಟಕವನ್ನು ನೋಡಲು ಬಂದ ಎಲ್ಲ ಪ್ರೇಕ್ಷಕರಿಗೆ ನಮ್ಮೆಲ್ಲರ ಧನ್ಯವಾದಗಳು. ನಾಟಕ ಮಾಡಿದ್ರಿ, ಅದನ್ನ ನೋಡಿ ನಿಮ್ಗೆ ಏನು ಅನ್ಸಿತ್ತು ಅಂತ ಒಂದು ಸ್ವಲ್ಪ ಹೇಳತ್ತೀನಿ. ಅದರ ಕಲಿದೇ ಇದ್ದವ್ರಿಗೆ ಈ ನಿಮ್ಮ ನಾಟಕದಿಂದ ಒಳ್ಳೆಯ ಅನಿಸಿಕೆ ಮತ್ತು ಅವ್ರಿಗೆ ತಿಳುವಳಿಕೆ ಬಂತಿರೋದ್ರಿಂದ ಇದ್ರೆ ಮತ್ತೇನು ಕೇಳ್ರಿ, ಏನು ಕೇಳ್ತೀರಿ?
ನಾಳೆಯಿಂದ ಬೇರೆ ಮೂರನೇ ತಾರೀಕಿಗೆ ನಮ್ದು ಕ್ಯಾಂಪ್ ಮೈಕಾಗಿ ಹೇಳೋ. Hello everyone. Today we have conducted a rally program and a street play by which in the village by which we can spread more awareness about our Indriya Arogya Saptaha, and we have also informed the people about the camp conducted so that the people can come over there and take benefit of it and get treated by our treatments. Thank you. After the street play, in the afternoon session, Dr. Sridevi Hudarman delivered an insightful guest lecture for English medium students on home remedies and simple ways to keep our Indriyas healthy. Firstly, I pay my salutation to His Most Holiness Dr. Sri Shivananda Karti Maharaj Swamiji, Sadhu Samstana teacher, and also I thank the organizer who have invited me for to talk on the home remedies. So usually what happens whenever we fall sick, so what we used to do? We used to go for the doctor. So again there are many drugs are there in our kitchen or surrounding to us or in our home garden which can be utilized as a medicine. So like I think whenever you fall again having a cold and cough, what your mother will do? Any home remedy they will give you before going to doctor? Directly you go to doctor or something you take at a home to control the cold and cough? ಶುಂಠಿ ಚಾಯ್ ಕುಡಿತೀರಿ? ಅರಿಶಿನ ಪುಡಿ ಹಲಗ ಅಥವಾ ಬಿಸಿನೀರ ಹಾಕಿ ಕೊಡ್ತಾರೆ. So what it is? It is home remedies. So likewise again we have a many more again the plants or else drugs which are there available in our home which can be used as again home remedies. So again as you know that again the lifespan of an individual right from birth to the death, that can be categorized into three categories. One is the childhood, so in which you all are falling, and second one is comes the youth, in a madhyamavastha, and the third one is called as the old age. So again, accordingly, we used to suffer from the many more diseases. So in childhood, so there are some conditions. So as you are still in developing stage, so body tissue used to get developed. While developing of that one, it requires a lot of nutrition. So what are the nutritional values we require for the growth and development? Science. You have an idea what are required? Have you heard about proteins, carbohydrates, minerals, vitamins? So these all are required for the growth and development, which will be leading to the maintain the health of a healthy individual. So sometimes what happens if you have a lacuna of that one, while consuming of any of a food, these all will be there in our food. So day to day, daily we used to consume a lot of again the food items like roti, chapati, rice, dal, sabji, so all are having one or other again the nutritional values. So all again the nutrition will be not there in one item. That's why daily on a rotation based again in our home, your mother used to cook different items, especially in bhaji. One day if they prepare a brinjal, second day they will go for any other leafy vegetable, next again they will be going for some again the pumpkin and all. Like daily we are not having a single sabji. Is it okay if you want to have a same sabji every day in 3 times? No. So because why that pattern has made, because we are not getting every nutritional value in one item. That's why again on a rotation based again regularly we are using a different one. So there are some when we are having this one, so some people have they become a choosy in having a food. Some don't like again brinjal, some don't like curry leaves. Whenever they are there in our uppit avlaki mein, what happens they used to remove and again the remaining things, and again some won't have again the onion also. Some they used to remove coriander from again the food item. That should not be, because all again they used to have again that is particular nutritional value is there, and if you are not having that one,
then you will be get suffer from the deficiency of that one. So because of that deficiency leading to the many more again the malnutritional again the condition, just like anemia. Anemia ಅಂದ್ರೆ ಕನ್ನಡದಲ್ಲಿ ರಕ್ತಹೀನತೆ ಅಂತಾರೆ ಅದಕ್ಕೆ. ಸೊ ನಿಮ್ HB ಪರ್ಸೆಂಟೇಜ್ ಏನಾಗ್ತದ, ಇಟ್ ಯೂಸ್ ಟು ಬಿಕಮ್ ಲೋ ಬಿಕಾಸ್ ಆಫ್ ದಟ್ ಒನ್. ವೆನ್ ಎವರ್ ಯು ಆರ್ ಪ್ಲೇಯಿಂಗ್ ಆರ್ ಡೂಯಿಂಗ್ ಸಮ್ ಆಕ್ಟಿವಿಟಿ, ಯು ಯೂಸ್ ಟು ಫೀಲ್ ಎ ಎಕ್ಸರ್ಷನ್. ಸೊ ಆಫ್ಟರ್ ಡೂಯಿಂಗ್ ಸಮ್ ಆಕ್ಟಿವಿಟಿ, ಯು ವಿಲ್ ಬಿ ಹ್ಯಾವಿಂಗ್ ಅ ಬ್ರೆತ್ಲೆಸ್ನೆಸ್ again, you are feel like a tired. That is happens, or else again the another thing again the some other will be there, like some used to have again the bleeding gums while brushing. It may that the foam is mixed with the blood also. Have you observed that one? That is because the bleeding gum it is called. That is also again a deficiency. Because of a deficiency, certain again the vitamins that used to manifest here. So just to again the avoid all these things, again the malnutritional again the disorder, it is indicated to have all a kind of again the vegetables, fruits, and again the whatever again the leafy vegetables are available, and so that you can again the get rid of again the whatever the malnutritional again the this one used to manifest. And second, very commonly this one again the condition what kids used to suffer from is the worms. Jalt agirta antar gottೈತಿ. So because of that one again the some will be having again the loss of appetite, because means again they are not willing to have a food. Sometimes continuously they will be having a abdomen pain, ಹೊಟ್ಟೆ ನೋವು ಬರ್ತೈತೆ ಅಂತೀರಿ, and sometimes they will be having a white patches on the cheeks. Or sometimes again at a anal region they will be having a itching. When again that worms are there, initially they will be in a egg larvae, and so again later on they develop, or sometimes they will be size of this one. Sometimes they pass through the our stool also. I think you have noticed one or other condition mein. So in those all condition also again we can prevent again if again the all of food are taken in a proper manner. So in that again there are some medicines are there, so which are available at our home that can be utilized. So ನಿಮ್ಗೆ ಇದು ಗೊತ್ತೈತಿ ಕಾಳು ಮೆಣಸು ಅಂತಾರಲ್ಲ, ಕಾಳು ಮೆಣಸು. ಸೊ ವಿಲ್ ಸ್ಪೀಕ್ ಇನ್ ಕನ್ನಡ. ಸೊ ದಟ್ again ಈ ಕಾಳು ಮೆಣಸು ಇರ್ತೈತಲ್ಲ, ಯಾರಿಗೆ ಈಗ ಜಂತ್ ಆಗಿರ್ತಾವಲ್ಲ, ಸೊ ಅವ್ರ ಏನ್ ಮಾಡ್ಬೇಕು, ನಿಮ್ಮ ಮನೆಗೆ ಕಾಳು ಮೆಣಸು ಇರ್ತೈತಲ್ಲ ಅದನ್ನ ಪೌಡರ್ ಮಾಡ್ಬೇಕು. ಪೌಡರ್ ಮಾಡಿ ಕಾಳು ಮೆಣಸು ಯೂಶುವಲಿ ಅದೇನಂತರ ಖಾರ ಇರ್ತೈತೆ. ಸೊ ಹಂಗತ್ತಿದ್ರೆ ಏನಾಗ್ತೈತಿ, ನಿಮ್ಗೆ ಖಾರ ಇರ್ತೈತಿ, ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡ್ಬೇಕು. ಜೇನುತುಪ್ಪ ಮಿಕ್ಸ್ ಮಾಡಿ ಏನ್ ಮಾಡ್ತು, ಒಂದ್ 10 ದಿನ ಕಂಟಿನ್ಯೂಸ್ಲಿ ಮುಂಜಾನೆ ಮತ್ತು ಸಂಜಿಕ ಅದ ಕಾಳು ಇದಕ್ಕ ಪೌಡರಿಗೆ ಒಂದ್ ಸ್ವಲ್ಪ ಜೇನುತುಪ್ಪ ಮಾಡಿ ಇಷ್ಟು ಸೈಜಿನ ಸಣ್ಣ ಉಂಡಿ ತರ ಮಾಡ್ಬೇಕು. ಅದನ್ನೇನ್ ಮಾಡ್ಬೇಕು, ನಾವು ದಿನಾನು ಮುಂಜಾನೆ ಮತ್ತು ಸಂಜಿಕ ಖಾಲಿ ಹೊಟ್ಟಿಲೆ ತಿಂದ್ರೆ ಏನಾಗ್ತೈತಿ, ಒಂದ್ 10-15 ದಿನ ತಿಂದ್ರ ಏನ ಜಂತ್ ಏನಾಗಿರ್ತಾವಲ್ಲ ಅದು ಆಟೋಮೆಟಿಕ್ಲಿ ಕಡಿಮೆ ಆಗ್ತಾವ. ಅಂದ್ರ ನಿಮಗ್ ಹೊಟ್ಟೆ ನೋವು ಆಗುವುದು ಅಥವಾ ಹಸಿವು ಆಗದೆ ಇರುವುದು ಏನಿರ್ತೈತಲ್ಲ ಅದನ್ನ ಕಡಿಮೆ ಮಾಡಬಹುದು. ಇನ್ನೊಂದಂತಂದ್ರೆ ಈಗ ನಾ ಹೇಳಿದ್ರೆ ರಕ್ತಹೀನತೆ ಅಂತ. ಸೊ ರಕ್ತಹೀನತೆ ಆದ್ರೆ ಏನಾಗ್ತೈತಿ, ನಿಮಗ ಸ್ವಲ್ಪ ಕೆಲಸ ಮಾಡಿದ ಕೂಡಲೇ ಏನಾಗ್ತೈತಿ, ಸುಸ್ತು ಅನ್ಸೋದು, ಮೆಟ್ಲ ಹೇರಿದ ಕೂಡಲೇನ ಇದು ಉಸಿರಾಟಕ್ಕೆ ತೊಂದರೆ ಆಗುದು, ಆ ತರ ಎಲ್ಲ ಆಗ್ತೈತಿ. ಅಂತ ಟೈಮ್ನಾಗ ಏನ್ ಮಾಡೋದು, ನಿಮ್ಗೆ ದಾಳಂಬ್ರಿ ಗೊತ್ತಿದೆ. ಸೊ ದಾಳಂಬ್ರಿ ಬೀಜ ಇರ್ತಾವಲ್ಲ, ಯೂಶಲಿ ಯಾವಾಗಾರ ಒಮ್ಮೆ ತಿಂತೀವಿ. ಸೊ ಯಾರಿಗೆ ಈಗ ರಕ್ತಹೀನತೆ ಅಂದ್ರೆ ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ, HB ಪರ್ಸೆಂಟೇಜ್ ಅಂತ, ಹಿಮೋಗ್ಲೋಬಿನ್ ಪರ್ಸೆಂಟೇಜ್. ಹಿಮೋಗ್ಲೋಬಿನ್ ಏನ್ ಮಾಡ್ತೈತಿ, ವಾಟ್ ಇಸ್ ಇದು ಏನಂತಲ್ಲ ಆಕ್ಷನ್ ಫಂಕ್ಷನ್ ಏನದ, ಇಟ್ ಕ್ಯಾರೀಸ್ ವಾಟ್ ಗೊತ್ತಿಲ್ಲ. ಆಕ್ಸಿಜನ್ ಅಲ್ಲಿಂದ ಹೆಂಗ್ ಪಾಸ್ ಆಗ್ತೈತಿ, ಸೊ ಅಗೇನ್ ಏನಾಗ್ತೈತಿ, ನಿಮ್ಗೆ HB ಪರ್ಸೆಂಟ್ ಕಡಿಮೆ ಆದ್ಮೇಲೆ ಅದಕ್ಕೆ ಏನಾಗ್ತೈತಿ, ಸ್ವಲ್ಪ ಏನಾರ ಆಕ್ಟಿವಿಟಿ ಮಾಡಿದ್ಮೇಲೆ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕಡಿಮೆ ಆದ್ಮೇಲೆ ಏನಾಗ್ತೈತಿ, ನಿಮ್ಗೆ ಸುಸ್ತು ಅನ್ಸೋದು ಅಥವಾ ಉಸಿರು ಕಟ್ಟದಂಗ ಆಗೋದು ಆಗ್ತೈತಿ. ಸೊ ಅವಾಗ ಏನ್ ಮಾಡ್ಬೇಕು, ನೀವು ಒಂದು ದಾಳಂಬ್ರಿ ಇದನ್ನ ಅಂತಲ್ಲ ಅವ್ನು ತಿನ್ಬೇಕು. ಇನ್ನೊಂದು ಪಾಲಕ್ ಇರ್ತೈತಿಲ್ಲ, ಪಾಲಕ್ ಸೊಪ್ಪು ಗೊತ್ತೈತಿ. After the home remedy session, we conducted a general health checkup for students of 4th and 5th standard in Kannada medium and 8th to 10th standard in English medium, promoting early health awareness and care. An essay competition was conducted for English medium students, encouraging them to express their thoughts creatively on Indriya Arogya. After the conduction of essay competition, the Day 2 survey was conducted.
On day 3, yoga sessions and guest lectures were conducted in both schools. Dr. Vijayalakshmi ma'am from the Department of Swasthavitta guided the Kannada medium students on importance and benefits of yoga. Jalaniti Kriya was demonstrated as a health awareness activity for students of Government School Mallapur by H. Ravi Kumar. Very good. ಒಳಗ್ ತಗೊಳ್ಳಿ. ಇನ್ಹೇಲ್. ಉಸಿರು ಆಚೆ ಹಾಕ್ತಾ ನಾ ಮಾಡೋ ರೀತಿ ಶಬ್ದ. ವೆರಿ ಗುಡ್. ಇನ್ನೊಮ್ಮೆ. After the yoga session, a drawing competition was conducted for 5th to 7th standard students in both the school, encouraging creativity and awareness through art. A general health checkup was conducted in English medium school for 6th and 7th standard students. Simultaneously, we conducted the day 3 survey. Hello everyone, so we have come to day 2 survey, and we have got a case of skin disease where he has patches on his face. So let's see that. And so it is beneficial for us to us while doing survey. So these are some patches we can see over here. So he has some complaints that he has told us. Uncle, yes, ದಿನದಿಂದ ಒಂದು ತಿಂಗಳು ಏನೇನು ಪ್ರಾಬ್ಲಮ್ ಆಗತ್ತಿದ್ರೆ ಕೆಡ್ಸೋದಷ್ಟೇ. So today while doing survey we have got a case of a person having skin patches on his cheeks. So like it is beneficial for villagers and also for the students. In student aspect we can learn the diagnosis of that skin disease, and for villagers as we are providing help them, so it is beneficial for them to come there and take a free treatment. On day 4, a health camp was conducted in the village under the guidance of Dr. Jyoti H. ma'am, Dr. Shrikant sir, Dr. Ashwati K. ma'am, Dr. Jitya ma'am, and
Dr. Sridevi Huddar ma'am, Dr. Akshay Shetty sir, Dr. Girish Dharmanawar sir, Dr. Revanna sir, Dr. Anju ma'am. The villagers received health checkups, consultations and medicines. Herbal tea sponsored by the RSPK department were also distributed. The camp was highly beneficial for villagers. Picture-based knowledge game was conducted for Anganwadi students to improve their grasping power and learning skills. Day 4 survey. On day 5, we conducted the procedure like Pada Abhyanga, Mukha Abhyanga and Nasya for Kannada medium students. ಕಾಲಿಗೆ ಎಣ್ಣೆ ಹಚ್ಕೊಂಡ್ಲ ಹೆಂಗೆ ಅನಿಸಿತ್ತು ನಿಂಗೆ? ಕಾಲಿಗೆ ಎಲ್ಲ ಆರಾಮ ಅನಿಸಿತು.
ಮತ್ತೆ ಮಾಡಿಸ್ಕೋತಿ? ಯಾವಾಗ ಮಾಡಿಸ್ಕೋತಿ? ನೀವು ಬಂದ ನನ್ನ ಹೆಸರು ಅಶ್ವಿಕ್. ನಾ ಓದುತ್ತೆ 5ನೇ ತರಗತಿ. ನನಗೆ ಮಸಾಜ್ ಮಾಡಿದ್ರು ಅದು ಚಲೋ ಅನಿಸಿತ್ರಿ. ಮಸಾಜಿಂಗೆಲ್ಲ ಮೂಗಿನೆಲ್ಲ ಕ್ರಾಪ್ ಹಾಕಿ ಚಲೋ ಆಗಿಸ್ತ್ರಿ. ಪಪ್ಪ ಮಮ್ಮಿಗೆ The demonstration, Dr. Vijayalakshmi Ma'am, Department of Swastha Vritta, delivered an awareness lecture on menstrual hygiene for the students of Kannada Medium School. Simultaneously, Dr. Chandrika Ma'am, Department of Swastha Vritta, delivered an awareness lecture on menstrual hygiene for students of English Medium School. Always remember, periods time ಅಲ್ಲಿ ನಮಗೆ ಅನ್ಸುತ್ತೆ ಜಂಕ್ ಫುಡ್ ತಿನ್ನಬೇಕು, ಎಣ್ಣೆ ಕರ್ದಿರುವಂಥದ್ದು, ಉಪ್ಪಿನಕಾಯಿ, ಹಪ್ಪಳ ಅದೆಲ್ಲ ತಿನ್ನಬೇಕು ಅಂತ ಕ್ರೇವಿಂಗ್ ಆಗುತ್ತೆ. ಬಟ್ ಯೂಶಲಿ ಆ ಥರ ತಿನ್ನಬಾರ್ದು. ಏನಾಗುತ್ತೆ, ಪೀರಿಯಡ್ಸ್ ಬರೋಕ್ಕಿಂತ ಮುಂಚೆ ಅಥವಾ ಪೀರಿಯಡ್ಸ್ ಟೈಮಲ್ಲಿ ಆ ಥರ ಫುಡ್ ತಿಂದರೆ ನೋವು ಜಾಸ್ತಿ ಆಗುತ್ತೆ, ಬ್ಲೀಡಿಂಗ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆಲ್ವೇಸ್ ರಿಮೆಂಬರ್, ಪೀರಿಯಡ್ಸ್ ಬರೋದಿದೆ ನೆಕ್ಸ್ಟ್ ವೀಕಲ್ಲಿ ಅಥವಾ ಇಟ್ ಇಸ್ ಗೋಯಿಂಗ್ ಟು ಕಮ್ ಅಂತ ಗೊತ್ತಾದಾಗ ಆದಷ್ಟು ಸಪ್ಪೆ ಊಟ ಮಾಡಬೇಕು, ಉಪ್ಪು ಹುಳಿ ಖಾರ ಕಡಿಮೆ ತಿನ್ನಬೇಕು, ಎಣ್ಣೆಲಿ ಕರೆದಿರುವಂಥದ್ದು ಕಡಿಮೆ ತಿನ್ನಬೇಕು. ಓಕೆ, ಮತ್ತೆ ಬಿಸಿ ಬಿಸಿ ಊಟ ಮಾಡಬೇಕು, ತಣ್ಣಗಿರೋ ಊಟ ಮಾಡಬೇಕು, ಕೋಲ್ಡ್ ಡ್ರಿಂಕ್ ಕುಡಿಬೇಡಿ, ತಣ್ಣೀರು ಕುಡಿಬೇಕು. ಓಕೆ, ಬಿಸಿ ಬಿಸಿ ಊಟ ಮಾಡಬೇಕು, ತರಕಾರಿ ಸೊಪ್ಪು ಹಣ್ಣುಗಳು ಚೆನ್ನಾಗಿ ಊಟ ಮಾಡಬೇಕು. ಓಕೆ, ಕೆಲವೊಬ್ಬರಿಗೆ After the session, students asked their doubts and interacted with the lecturer, making the session more informative and engaging. ಅಂದರೆ 1 ತಿಂಗಳು ಬಿಟ್ಟು 1 ತಿಂಗಳು ಆಗೋದು, 2 ತಿಂಗಳಿಗೆ ಒಮ್ಮೆ ಆಗೋದು, ಅಥವಾ ಕಡಿಮೆ ಬ್ಲೀಡಿಂಗ್ ಆಗೋದು, ಜಾಸ್ತಿ ಬ್ಲೀಡಿಂಗ್ ಆಗೋದು, ಇದೆಲ್ಲನೂ ನಾವು ಕಾಮನ್ ಅಂತ ಹೇಳ್ತೀವಿ ಫಸ್ಟ್ 3 ವರ್ಷಗಳಲ್ಲಿ. ಈಗ ಫಸ್ಟ್ 3 ವರ್ಷ ಬಿಟ್ಟು ಆಮೇಲೂ ನಮಗೆ ಇದೇ ಥರ ಆಗ್ತದೆ. Students shared their feedback and reviews on menstrual hygiene session, expressing their understanding and appreciation. Myself Gangotri Bailwar. I am from Sri Revana Siddheshwara English Medium High School, Malapur. Today in our school, Dr. Chandrika Madam came to our school and gave us information about menstruation relating to women, and they are told to us how to use a pads and how to hygiene in a time of periods, and they told to us about a menstrual cup. We don't know about that's all. They gave information to us, and they did not hesitate to told that's all. And they told us during a menstruation time how we eat, what type of food we eat. Good and bad habit competition was conducted for first and second standard students of Kannada Medium School. That a general health checkup was conducted for 8th and 9th standard students in English Medium School. A5 survey was conducted in both English and Kannada Medium School. On day 6, we demonstrated Nasya, Kavala and Gandusha in the English Medium School, spreading awareness about their proper procedures and benefits. A Panchayat health camp was conducted by Dr. Shishel sir, Dr. Revana sir and Dr. Ashwati K ma'am. Weekend speech competition was conducted for 8 to 10 standard students in English Medium School. Day 6 survey was conducted.
function was conducted, marking the successful completion of Indriya Arogya Saptaha with gratitude and memorable moments. ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಒಂದು ಕ್ಯಾಂಪ್ ಅಥವಾ ಸಪ್ತಾಹ ಸಮಾರಂಭ ಪ್ರತಿ ವರ್ಷ Officer, SSP Society in Chair. I would also like to take blessings from Pujya Sri Chidanand Swamiji of Avadhuta Galeshwara Matha Malapur. At the beginning of this journey, our respected principal sir called our whole team together. He questioned us on our vision and asked precisely how we are planned to execute. While the task ahead felt massive. Sir, your guidance was not just a whim, but ನಮಸ್ಕಾರ. ಮೊದಲನೆಯದಾಗಿ ಶ್ರೀ ಶಿವಯೋಗೇಶ್ವರ ಸಾಧು ಸಂಸ್ಥಾನ ಮಠ ಇಂಚಲದ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದೇ Presidential speech was given by our beloved principal Dr. G. Vinamohan sir. Dr. G. Vinamohan sir. ಈ ಒಂದು ಆಯುರ್ ಗ್ರಾಮ ಒಂದು ಪ್ರತಿ ವರ್ಷ ಆಗುವ ಒಂದು ಕಾರ್ಯಕ್ರಮ. ಪ್ರತಿ ವರ್ಷ ನಾವು ಬೇರೆ ಬೇರೆ ಗ್ರಾಮಗಳಲ್ಲಿ ಹೋಗಿ ಈ ಆಯುರ್ವೇದ ಜೀವನ ಪದ್ಧತಿಯನ್ನು ಯಾವ ತರ ಮಾಡಬೇಕು, ಅಲ್ಲಿ ಗ್ರಾಮಸ್ಥರಿಗೆ, ಅಲ್ಲಿರುವ ಮುದ್ದು ಮಕ್ಕಳಿಗೆ ಎಲ್ಲರಿಗೂ ನಾವು ನಮಗೆ ಎಷ್ಟು ಸಾಧ್ಯವಾಗಿರುತ್ತದೆ ಆ ತರ ಕೆಲವಷ್ಟು ಕಾರ್ಯಕ್ರಮಗಳನ್ನು ನೀಡಿ ಈ ಒಂದು ಆಯುರ್ವೇದ ಪದ್ಧತಿ ಇದು ಒಂದು ಜೀವನ ಶೈಲಿ ಅನ್ನೋದು ವಿಷಯಗಳನ್ನು ಅವರಿಗೆ ಹೇಳುತ್ತಾ ಬಂದಿದ್ದೀವಿ. ಈ ವರ್ಷ ಈಗ 3ನೇದು. ಅದಕ್ಕಾಗಿ ಆಯುರ್ ಗ್ರಾಮ 3.0 ಅಂತ ಕರೆದಿದ್ದಾರೆ. ಸೊ ಇದರ ಅಂಗವಾಗಿ ನಾವು ಒಂದು 7 ದಿವಸಗಳು ಕಾರ್ಯಕ್ರಮಗಳನ್ನು ನಾವು ನಮ್ಮ ಆಯುರ್ವೇದ ಆಸ್ಪತ್ರೆ ಮತ್ತು ಕಲಾಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಅದ ನಂತರ ಈಗ ಯಾವ ಹೋದ ವರ್ಷ ನಾವು ಇಂಚಲ ಗ್ರಾಮದಲ್ಲಿ ಮಾಡಿದ್ವಿ, ಈ ವರ್ಷ ಎಲ್ಲಿ ಮಾಡಬೇಕು ಅಂದ್ರೆ ನೆಕ್ಸ್ಟ್ ನಮ್ಗೆ ನೆನಪು ಬರೋದೇ ನಮ್ಮ ಗಾಲೇಶ್ವರ ಮಠದ ಶ್ರೀ ಚಿದಾನಂದ ಸ್ವಾಮಿಗಳು. ಪರಮ ಪೂಜ್ಯರು ಯಾವಾಗೂ ನಮ್ಮ ಎಲ್ಲಾ ಮಠದ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣ ಸಹಕಾರ ನೀಡುತ್ತಾ ಇಲ್ಲಿವರೆಗೂ ಬಂದಿದ್ದಾರೆ. Roses were presented to the teachers of both the schools as a token of gratitude for their support, cooperation and guidance throughout the 7-day program. A student from Revana Siddheshwar English Medium School, Mallapur shared a brief review on Good the 7-day afternoon Indriya everyone. Arogya My program. name is Kalpana. I am studying in 9th class. My school name is Sri Revana Siddheshwara English Medium Higher Primary and High School, Mallapur, KN. ನಾನು ಇವತ್ತು ಆಯುರ್ ಗ್ರಾಮದ ಕ್ಯಾಂಪಿನ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಆಯುರ್ ಗ್ರಾಮ ಕ್ಯಾಂಪವು ನಮಗೆ ಜ್ಞಾನೇಂದ್ರಿಯಗಳು ಅಂದರೆ ಪಂಚೇಂದ್ರಿಯಗಳ ಮಹತ್ವವನ್ನು ಮತ್ತು ಅವುಗಳ ತಿಳುವಳಿಕೆಯನ್ನು, ಅವುಗಳ ಉಪಯೋಗಗಳನ್ನು ಸರಳವಾಗಿ ಮತ್ತು ಸುಂದರವಾಗಿ ಹೇಳಿಕೊಟ್ಟಿದೆ. ಆದ ಕಾರಣ ಈ ಕ್ಯಾಂಪವು ಮತ್ತು ನಮ್ಮ ಶಾಲೆಗೆ ಅನೇಕ ತರಹದ ಚಟುವಟಿಕೆಗಳನ್ನು ಆಯೋಜಿಸಿದ್ದು, ಅವುಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಬಹುಮಾನವನ್ನು ತೆಗೆದುಕೊಂಡಿದ್ದಾರೆ. ಬಹುಮಾನ ವಿತರಣೆ ಮಾಡಿದ ಈ ಕ್ಯಾಂಪಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಗಾಳೇಶ್ವರ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್.